ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಜಿಯೋಸ್ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಮನೆ ನೋಡಿ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ ಅಲ್ವಾ? ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಮನೆ ಅಂದರೆ ಆ್ಯಕ್ಚುಲಿ ಇದು ನಾವು ಕ್ವಾರ್ಟರ್ಸಲ್ಲಿ ಇದ್ದಿದ್ದು. ಇದು ಬೈ 5 ವರ್ಷ ಆಯಿತು. ನೀವು ನೋಡ್ತಾ ಇದ್ದೀರಾ ನೋಡಿ, ಎಲ್ಲ ಖಾಲಿಯಾಗಿದೆ ಆಲ್ಮೋಸ್ಟ್. ಹಸ್ಬೆಂಡ್ ಇಲ್ಲ, ಅವರು ಎಲೆಕ್ಷನ್ ಡ್ಯೂಟಿ ಮೇಲೆ ಮದುವೆಗೆ ಹೋಗಿದ್ದಾರೆ. ಇಲ್ಲೊಬ್ಬ ಓಡ್ತಾ ಇದ್ದಾನೆ ನೋಡಿ, ಇವನು ನಮ್ಮ ಚೋಟು, ನಮ್ಮ ಕ್ಲೋಸ್ ಫ್ರೆಂಡ್. ಇವನ್ನ ಬಿಟ್ಟು ಹೋಗೋಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಚೋಟು, ಹಾಯ್ ಬೋಲೋ. हाय बोलो। हाय, कैसे हो? ठीक हूँ, बढ़िया। अरे तुम सबको पूछो कैसे है? ಹಂಗೆ ಕನ್ನಡ ಬರಲ್ಲ. ತುಂಬಾ ಒಳ್ಳೆ ಹುಡುಗ. ನಮ್ಗೆ ಟೈಮ್ ಪಾಸ್ ಆಗ್ತಾ ಇತ್ತು, ಬಿಟ್ಟು ಹೋಗೋಕೆ ಬೇಜಾರಾಗ್ತಾ ಇದೆ. ಇವಳು ಕಾರ್ ಸ್ಟಾರ್ಟ್ ಆಗಿಬಿಟ್ರೆ ನಮ್ಮ ಆನಿ ಇದ್ದಾಳಲ್ವ, ತುಂಬಾ ಗಲಾಟೆ ಮಾಡ್ತಾಳೆ. ಇವಾಗ ಇದ್ದೇ ಕಟ್ಟಿಟ್ಬಿಟ್ಟು ನಾನು ಹೊಸ ಮನೆಗೆ ಹೋಗಿ ಥಿಂಗ್ಸ್ ಎಲ್ಲ ಇಡಬೇಕು. ನೋಡಿ ಎಲ್ಲ ಖಾಲಿ ಖಾಲಿ. ಒಂದು 3 ಟ್ರಿಪ್ ಸಾಮಾನು ತಗೊಂಡು ಹೋಗಿದ್ದೀನಿ. ನಂಗೆ ಆ್ಯಕ್ಚುಲಿ ಬ್ಲಾಗ್ ಮಾಡೋಕೆ ಆಗಲಿಲ್ಲ, ಒಬ್ಬಳೇ ಇದ್ದಿದ್ದು ಕಷ್ಟ ಆಗ್ತಾ ಇತ್ತು. ಹಸ್ಬೆಂಡ್ ಇದ್ದಿದ್ರೆ ಸ್ವಲ್ಪ ಈಸಿ ಆಗ್ತಾ ಇತ್ತು. ಸೊ ಇವಾಗ ನಾನು ಕಾರಿಗೆ ಸ್ವಲ್ಪ ಥಿಂಗ್ಸ್ ತೊಗೊಂಡು ಎಲ್ಲ ಹೊಸ ಮನೆಗೆ ಇಟ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಏನೋ ಹೇಳ್ದ, ನಂಗೆ ಗೊತ್ತಿಲ್ಲ. ಕೇಮ್ಶೋ ಮಜಾಮ ಅಂತೆ, ಒಳ್ಳೇದ ಕೆಟ್ಟದ ಗೊತ್ತಿಲ್ಲ ಅಂತ ಹೇಳಿದ್ದು. ಇವಾಗ ಕಾರಲ್ಲಿ ನಾನು ಹೇಗೆ ಥಿಂಗ್ಸ್ ಎಲ್ಲ ತೋರಿಸ್ತೀನಿ. ಬೋಲೋ, ಸಬ್ಸ್ಕ್ರೈಬ್ ಬೋಲೋ, हिंदी में बोलो। नया चैनल है, आंटी को सपोर्ट करो। नया चैनल है, आंटी को सपोर्ट मत करो गाइस। ನೋಡಿ ಎಷ್ಟು ತರಲೆ ಹುಡುಗ ಅಂತ, ಅದಕ್ಕೆ ಅವ್ನು ಮಿಸ್ ಮಾಡ್ಕೋತಾ ಇದ್ದೀವಿ. ಬನ್ನಿ ನಿಮ್ಗೆ ಕಾರಲ್ಲಿ ತೋರಿಸ್ತೀನಿ. ಇವಾಗಿತ್ತು ಪಾಟ್ಸ್ ಎಲ್ಲ ಸರಿಯಾಗಿ ಇಕ್ಸ್ಬಿಟ್ಟಿದ್ದೀನಿ ಒಂದು ಸೈಡಿಗೆ. ನಾಳೆ ಗಾಡಿ ಬಂದರೆ ಪಾಟ್ ಎಲ್ಲ ಖಾಲಿ ಆಗುತ್ತೆ. ನೋಡಿ ಪಾಟೇ ತುಂಬ ಇದೆ, ಒಂದು ಗಾಡಿ ಫುಲ್ ಪಾಟ್ ಆಗುತ್ತೆ. ಇವಾಗ ಒಳಗಡೆ ಎಲ್ಲ ಥಿಂಗ್ಸ್ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಕಾರಿಗೆಲ್ಲ ಥಿಂಗ್ಸ್ ತುಂಬಿಸಿಟ್ಬಿಟ್ಟಿದ್ದೀನಿ. ಸೊ ಹೀಗಾಗಿ ನಾನು ನೋಡ್ತಾ ಇದ್ದೀರಲ್ಲ, ಹೊಸ ಮನೆಗೆ ಹೋಗಿ ಇದನ್ನೆಲ್ಲ ಇಟ್ಟು ನಾನು ನನ್ನ ಮಗನು ಬರ್ತೀವಿ. ನಿಮ್ಗೊಂದಿನ ನಾನು ಹೊಸ ಮನೆ ಹೋಮ್ ಟೂರನ್ನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಸಾಮಾನು ತೊಗೊಂಡು ಅಂದರೆ ಥಿಂಗ್ಸನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಹೊಸ ಮನೆಗೆ. ನಿಮಗೆ ನಾನು ಹೊಸ ಮನೆ ತೋರಿಸಿಲ್ಲಲ್ವ, ಒಂದಿನ ನಾನು ವ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ನಂಗೆ ಸ್ವಲ್ಪ ಮಧ್ಯದಲ್ಲಿ ಪ್ರಾಬ್ಲಮ್ ಆಯಿತು. ಮನೆಗೆ ಪ್ರವೇಶ ಎಲ್ಲ ಅರ್ಜೆಂಟ್ ಆಗಿಬಿಡ್ತು. ನನ್ನ ಹಸ್ಬೆಂಡ್ ಕೂಡ ಅವ್ರು ಮ್ಯಾಂಗ್ಳೂರ್ ಟ್ರಾನ್ಸ್ಫರ್ ಆದರು, ಹಾಗೆ ಅವ್ರು ಹೋದ್ರು. ನಾವು ಮೈಸೂರಲ್ಲಿ ಇದ್ವಿ, ಈಗ ಟ್ರಾನ್ಸ್ಫರ್ ಆಗಿ ಅವರು ಮ್ಯಾಂಗ್ಳೂರ್ ಹೋದ್ರು. ಎಲೆಕ್ಷನ್ ಡ್ಯೂಟಿ ಅಂತೇಳಿ ಮಧುರೈನಲ್ಲಿದ್ದಾರೆ. ಸೊ ನಾನು ನನ್ನ ಮಗ ಇಬ್ಬರೇ ಇವಾಗ ಕಷ್ಟಪಡ್ತಾ ಇದ್ದೀವಿ. ಈಗ ಸ್ವಲ್ಪ ಥಿಂಗ್ಸ್ ತೊಗೊಂಡೋಗಿ, ತುಂಬ ಬಿಸಿಲು ಫ್ರೆಂಡ್ಸ್, ಅದಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ಬಿಸಿಲೆಲ್ಲ ಕಮ್ಮಿ ಆಗಿರೋ ಟೈಮ್ ನೋಡ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ನಾವೀಗ ಅಲ್ಲಿಗೆ ಹೋಗಿ ಥಿಂಗ್ಸ್ ಎಲ್ಲ ಇಟ್ಟು ಬರ್ತೀವಿ. ಕಷ್ಟ ಆಗುತ್ತೆ, ಏನು ಮಾಡೋದು ಹೇಳಿ, ಬದುಕಬೇಕು. ಓಕೆ, ಹಾಗಾದರೆ ನಾನು ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ನಾವು ಥಿಂಗ್ಸ್ ತಗೊಳ್ಳೋದು ಇರೋದೆಲ್ಲ ಏನೇನೋ ಅಂತ ಇದ್ದೀನಿ ಫ್ರೆಂಡ್ಸ್. ಟೆನ್ಷನ್ ತುಂಬ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ನಾವೀಗ ಬಂದ್ವಿ ಫ್ರೆಂಡ್ಸ್ ಹೊಸ ಮನೆಗೆ. ನೋಡಿ ಥಿಂಗ್ಸ್ ಎಲ್ಲ ಇಳಿಸ್ತಾ ಇದ್ದೀನಿ. ಸುಮ್ಮನೆ ಹಾಗೇ ಒಂದು ದೂರದಿಂದ ಮನೆ ನೋಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ತಂದು ತುಂಬಿಸಿದ್ದೀವಿ ನಾವು ಆಲ್ರೆಡಿ. 1-2-3 ದಿನದಿಂದ ಇದೇ ಕೆಲಸ ಆಗೋಗಿದೆ ನೋಡಿ. ಎಲ್ಲ ತುಂಬಿಸಿದ್ದೀವಿ. ಎಲ್ಲ ಬಂದು ನಾನು ಸೆಟ್ ಆದಮೇಲೆ ನಿಮ್ಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ, ನನ್ನ ಹೋಮ್ ಟೂರು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.